ಹೇಳ್ಬೇಕಾಯ್ತಾ? ಮೊದ್ಲ ಹೇಳ್ಬೇಕು ಬೇಡ ನೀನು. ಈಗ ಹೇಳ್ತೀವ ಕೊಡು, ಚಿಲ್ಲರ್ ಇದ್ರೆ ಕೊಡು, ಇಲ್ಲ ಬಟ್ಟೆ ಅಂಗಡಿ ತರ್ತಾನೆ. ಮೊದ್ಲ ಹೇಳ್ಬೇಕವ ನೀ ಆತ. ಈಗಾರ ತಗ ಹೋಗಿ ಬನ್ನಿ. ಆಯ್ತು ಕೊಡು ಹೋಲಿ. ಅಲ್ಲಿ ಮಟ್ಟ ಹೋಗಿ ಬರ ಕಾಲನೋ ಬಿದ್ದು ಹೋಗವತ್ತಾಗ ಕೊಡು ಹೋಲಿ. ತರಕಾಯಲೆ ಒಂದು ಪಾವು ಕಿಲೋನ ತಂದ್ಬಿಡ್ತೇನೆ ರೊಕ್ಕ ಕೊಡು. ಅಯ್ಯ ದೇವ್ರಿ ಅತ್ತೆಯರ ಚಾ ಪುಡಿ ಎಲ್ಲ ಚಾ ಕುಡಿಯೋದು ಬಿಟ್ಟು ಎಲ್ಲಿ ಹೋಗಿದ್ರಿ? ಅಲ್ಲೇ ಚಾ ಕುಡಿಯೋದು ಬಿಟ್ಟ ಅದು ಇಲ್ಲವ. ಯಾಕ ಮಲ್ಲೇಶಿ 2 ದಿನ ಅದು ಕಂಡೇ ಇಲ್ಲ. ಎತ್ತಕ್ಕೆ ಹೋಗಿದ್ದಾನಂತ. ಅಯ್ಯಯ್ಯ ಹಣೆ ಬಾರ್ಗಣೆ ಚೌತಿ. ನೀ ಈಗಾರ ಬಂದು ಒಳಗೆ ಹೊಕ್ಕೊಂಡ್ರಲ್ಲ ಅತ್ತೆಯರ, ನೋಡಿದ್ರನ ನೋಡ್ಲಿಲ್ಲ? ಎತ್ತಕ್ಕೆ ಹೋಗಿದ್ರೆ ಯಾರಿಗೆ ಗೊತ್ತು? ಯಾವ್ದಾರ ಇಸ್ಪಿಟ್ ಮ್ಯಾಳ ಕುಡಿದ್ದತ್ತು ಯಾವ್ದಾರ ಗುಡಿ ಬಾಗಲಾಗ ಹೋಗಿರ್ಬೇಕು. ಬಂದಾರಲ್ಲ ಬೆಳಗ್ಗೆ, ಈಗ ಬಂದು ಒಳಗೆ ಹೋದ್ರಲ್ಲ ಮಕ ನೋಡ್ಕೊಂತ ಸಿಂಡ್ರಿಸ್ಕೊಂಡು. ನಾನು ನೋಡಿ ಸುಮ್ಮನೆ ಒಳಗೆ ಬಂದೆ ಈ ಕಡೆ. ಬನ್ನ ಒಳಗೆ ಬನ್ನಿ ಈಗ. ಹಾ ಈಗ ಬಂದ್ರ. ಎಲ್ಲಿ ಹೋಗಿತ್ತೇವ ಹುಡುಗ? ಏನಾರು ತಿಂತೋ ಬಿಡ್ತೋ? ಹಂಗ ನೋಡಿ ಹೇಳೋರು ಕೇಳೋರಿಲ್ಲ ಅಂದ್ರೆ ತಿಳಿದಂಗ ಮಾಡಕ್ಕೆ ನಿಂದಿರ್ತಾವತ್ತಾಗ. ನನಗರ ಯಾಕೆ ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲ. ಶಿವ ದೇವ್ರೆ, ಕೆರ್ಕೆರ್ಲೆ ಹೊಡೆದ ಅದ ಮನೆಗೆ ಹೋಗು ನನ್ಲೆ. ಅಲ್ರಿ ಎತ್ತೇರಾಕ ತಿಡ್ದು ದುಡಿದವ್ರು ಅವ್ರಿಗೆ ನಮ್ಮನ್ನು ಕರಿಬೇಕಂತ ಅನಿಸ್ವಲ್ತ. ನಮಗಿಲ್ಲಿ ಏನು ತೊಂದರೆ ಆಗೈತಿ? ಹೆಂಗ ಒಂದು ಏನ ಮಾಡ್ಕೊಂಡು ತಿನ್ನಕತ್ತೇವಿಲ್ಲ. ತಡ್ರಿ ಅವ್ರಿಗೆ ಬುದ್ಧಿ ಬೆಟ್ಟೆ ಅಲ್ಲಿ. ಈಗ ಅವರು ಹೊಡೆದ್ರು ಬೈದ್ರು ದುಡಿದ್ರು ನಾವು ಸುಮ್ಮನೆ ಹೋದ್ವಿ ಅಂದ್ರೆ ಈಗ ಅವ್ರಿಗೆ ಏನು ಉಳಿ ಮುಡ್ತತ್ರಿ ಅತ್ಯಾರ? ಬರ್ತಾರ ಬಿಡಿವ್ರಿ ಏನು ಬೇಕಾದಾದ್ರು ಅಂತ ಅನ್ನಂಗೆ ಆಕತಿ. ನೀ ಹೇಳೋದು ಬರಬ್ಬರಿನ ಬಿಡು. ಆದ್ರೂ ಹಡದ ಕಳ್ಳವ ಕೇಳ್ಬೇಕೆಲ್ಲ ಬಡ್ದಾಡ್ತದ ಒಂದತಿ ಜೀವ. ಏನು ಮಾಡ್ಬೇಕು ಹೇಳು? ನಮ್ದು ನಶೀಬ ಬರಬ್ಬರಿ ಇಲ್ಲಲ್ಲ, ಏನು ಮಾಡ್ಬೇಕು? ಏನಾಗಲ್ರಿ ಅತ್ತೀರ, ಏನೂ ಆಗೋದಿಲ್ಲ. ಚಿಂತೆ ಮಾಡಬೇಡ್ರಿ, ಏನಾಗೋದಿಲ್ಲ. ಏನೋ ಒಂದು ಕೆಟ್ಟ ಸಂದರ್ಭ ನಮ್ದು ಈಗ ಹಂಗೆ ಆಗೈತಿ. ಆದರೆ ಇದನ್ನೇ ನಾವೇನು ಬೆಳೆಸ್ಕೊಂತ ಹೋಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ಬರ್ತಾರೆ ಈಗ 2 ದಿನ ಬರ್ತಾರ್ಬೇಕಾರೆ ನೋಡ್ರಿ. ಒಂದಿಟ್ಟ ಹೋಗ್ಯಾರ ಬಾರ್ಲೆ. ಯಾಕ ನನ್ನ ಮನಸ್ಸ ಕೇಳವಲ್ತವ? ಅದಕ್ಕೆ ಒಂದೀಟ್ ಹೋಗಿ ಬಾರ್ಲೆ. ಹೋಗಿ ಒಂದೀಟ್ ಮಕ್ಕ ನೋಡ್ಕೊಂಬ. ಬೈದ್ರೆ ಬೈವಲ್ಲಕ್ಕ, ಹೋಗಿ ಬಾರ್ಲೆ. ನಾ ಹೋದ್ರೆ ಅವ್ನು ಹೇಳೋದು ನನಗೆ ಕೇಳೋದಲ್ಲ, ನಾ ಹೇಳೋದು ಆ ಬಡ್ಯಾಗ ತಗಲ್ಲ. ಸುಮ್ಮನೆ ತಂದ ಮಾತಾಡ್ತಾನೆ ಮತ್ತು ಅದಕ್ಕೆ ಇದು ಯಾಕ ನಂಗೆ ಹೊಂದಂಗಿಲ್ಲ. ಒಂಚೂರು ಹೋಗಿ ಬಾರ್ಲೆ. ಅಯ್ಯ ಅತ್ಯಾರ, ನಾನು ಹೇಳ್ಕೊಂಡ್ರೆ ಆಗಿ ಬರೋದಲ್ಲ ಅವರಿಗೆ. ನಾ ಹೆಂಗೆ ಹೋಗ್ಲಿ ರೀ ಅತ್ಯಾರ? ಏನು ನನಗೇನೇನು ಚಂದಾಗಿ ಮಾತಾಡ್ತಾರ ಅವರು? ಇಲ್ಲ, ನಾನಾರ ಏನು ಮಾಡಲಿ ಹೇಳ್ರಿ? ಮಾತಾಡ್ಸಿದ್ರೆ ಒಂದು ಮಾತಪ್ಪ, ಮಾತಾಡಲ್ಲ ಅಂದಮೇಲೆ ನಾವು ಹೋಗಿ ಮಾಡಲೇ ನಾವಲ್ಲ ರೀ ಅತ್ಯಾರ. ಯವ್ವ ಏನು ಎಲ್ಲಿಗೆ ಹೋಗುದು? ಎಲ್ಲಿಗೆ ಹೋಗುದಂತೀ ನೀನು? ಇಲ್ಲಿ ನಿಮ್ಮ ಅಮ್ಮಂದು ನೋಡಿಲ್ಲ ಎದ್ದತಿ. ಹೋಗಿ ಮಗನ ನೋಡ್ಕೊಂಬ ಅಂತ ಹಚ್ಚಾರ. ಅಲ್ಲ ಅವ್ರಿಗೆ ಏನಾರ ಮಗ ನೆನಪಾಗಿರ್ಬೇಕಾ? ಹೋಗಂತಾರೆ. ನನಗೇನು ನೆನಪಾಗಲ್ಲನು? ಯಾರಿಗೆ ಗಂಡು ಬೇಡ ಹೇಳಿ, ಎಲ್ಲರಿಗೆ ಬೇಕು. ಅದು ಏನು ಮಾಡ್ಬೇಕು? ಅವ್ರು ಸೇರಂಗಿಲ್ಲ, ಮಾತಾಡಂಗಿಲ್ಲ ಚಂದಾಗಿ. ಒಂಥರ ಒದರ್ತಾರೆ, ಒಂಥರ ಇದು ಮಾಡ್ತಾರೆ. ನಾನದು ಏನು ಮಾಡಲಿ ಹೇಳವ? ಬರೀ ಅನುಮಾನ ಪಡ್ತಾರೆ, ಮಾಡ್ಲಾರ್ದನ್ನ ಮಾಡಿ ಅಂತಾರೆ. ಎಷ್ಟಂತ ಅನಿಸ್ಕೊಲ್ಲ ನಾನಾರ. ಅಯ್ಯೋ ಆಯ್ತು ಹೊಕ್ಕ ನನ್ನವ ಹೋಗ್ಲಿ. ಏನೋ ಒಂದು ಬೇಜಾರಿಗೆ ಹೇಳ್ತಾರೆ, ಹೋಗೇ ತೀರಿಗಂತ ಅವ್ರೇನು ಅನ್ನಕತ್ತಾರನ. ಹೋಲಿ. ಆಯ್ತು. ಹಾಂ ಅತ್ತೀರ, ಒಂಚೂರು ಒಳಗೆ ಕೆಲಸ ಐತಿ, ಮುಗಿತಂದ್ರೆ ಹೋಗ್ಬರ್ತೇನೆ ತೋರಿ. ಈಗ ಹೋಗ್ಬರ್ತೇನೆ. ಹೋಗ್ಬಾರ. ಮತ್ತು ಏನು ನೀ ಹೋದೆ ಅಂದ್ರೆ ಅವ್ನಿಗೆ ಏನು ಅನಿಸ್ತದೆ ಗೊತ್ತೇನೆ? ನನ್ನ ಹೆಂಡತಿ ನಾ ಇಷ್ಟು ಜಗಳ ಮಾಡಿದ್ರು ಪಾಪ ಮತ್ತೆ ಇಲ್ಲಿ ಮಠ ಬಂತು ನೋಡಿ ನನ್ನ ಕರೆಯಾಕ, ನನ್ನ ನೋಡಾಕ ಅಂಥೇಳಿ ಅವ್ನ ಮನಸ್ಸು ಇದಾಕತ್ಲೆ. ಅವಾಗ ಏನಕ್ಕೈತಿ ಅಂದ್ರೆ ಇದ್ದಿದ್ದನ್ನೆಲ್ಲ ಮರ್ತೆ ನೀನು ಕೂಟ್ ಚಂದಾಗಿ ಆಗಿ ಇದ್ಬಿಡು ಮನ್ಯಾಗಂತ ಏನಾರ ಅಂತ ನಾನು ಅಂತಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಏನು ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ನೀ ಹೋಗು, ಒಲ್ಲೆ ಅಂತ ಕುಂದ್ರಬೇಡ, ಹೋಗು. ಪಾಪ ಅತ್ತೆಯವ್ರಿಗೆ ನನ್ನ ಜೀವನದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ಆಯ್ತು ರೀ ಅತ್ತೆಯವ್ರು, ಹೋಗ್ಬರ್ತೇನೆ ತೋರಿ. 2 ಸರಿಗೆ ಜಾಕ ಮಾಡ್ಕೊಂಬರ್ತೀನಿ. ನೀ ಯಾವಾಗ ಬಂದೆ? ಸುಮ್ಮನೆ ಬಂದು ಹಿಂಗೆ ನಿಂತ್ಬಿಟ್ಟಿಯಲ್ಲ ಮಾತು ಕೇಳ್ಕೊಂತ. ಅಯ್ಯೋ ದೇವ್ರಿ, ನಾ ಮಾತಾಡಿದ್ದಂಗ್ರೆ ಕೇಳೇ ಇಲ್ಲನ? ಹೋಲ್ಬಿಡು. ಅದೇ ಅಮ್ಮ, ನಾನು ಭಾಳ ತದ್ದೆ ಬಂದು ಈಗ ಬಂದೆ. ನೀವು ಮಾತಾಡತ್ತಿದ್ರಲ್ಲ ನಿಂತಿದ್ದೆ ಅಷ್ಟೇ, ಸುಮ್ಮನೆ ಉಣ್ತಿದ್ದೆ. ಈಕೆ ನಿಮ್ಮತ್ತೆ ಏನಾರ ಅಂದ್ಲನ? ಇಲ್ಲಿ ಬಂದು ಉಣ್ಣಾಕತ್ತೀಯಲ್ಲ? ಅಲ್ಲ ಉಣ್ಣದಾದ್ರೆ ಉಣ್ಣು, ನನ್ನ ಮೊಮ್ಮಗಳು ನೀನು. ಆದ್ರೆ ಇಲ್ಲಿ ಬಂದು ಉಣ್ಣಾಕತ್ತಿ ಅಂದ್ರೆ ಅಲ್ಲಿ ಏನಾರ ಅಂದ್ಲನ್? ಮತ್ತೆ ಹಂಗೆ ಊಟಕ್ಕೆ ಪಟಕ್ಕೆ ಹಾಕಂಗಿಲ್ಲ, ಮಾಡಂಗಿಲ್ಲ. ಏನಾರ ಅಂದ್ಲಂದ್ರೆ ಹೇಳಿಲ್ಲ ನನ್ನ ಮುಂದೆ. ಏನಿಲ್ಲಕ್ಕಿನ್ ಮತ್ತೆ. ಅಯ್ಯೋ ದೇವ್ರಿ, ಹಾಗೆಲ್ಲ ಏನಿಲ್ಲ. ಅದು ಅವ ಒಂದು ಯಾವ್ದಾರ ಬ್ಯಾಗ್ ಇದ್ರೆ ಕೊಡ್ಬೇಕಂತ. ಬ್ಯಾಗ? ಎಂಥ ಬ್ಯಾಗ್? ಅದು ಅರ್ವಿ ತುಂಬ ಬ್ಯಾಗ್ ಬೇ. ಅಂದರೆ ನಮ್ಮ ಬ್ಯಾಗ್ ಇಲ್ಲಿ ಕಡ್ದು ಬಿಟ್ಟೈತಿ ಮಾವಾರ್ದು. ಅತ್ತಿಯರ ಕಡೆ ಯಾವ ಬ್ಯಾಗು ಇಲ್ಲಂತೆ. ಇನ್ನು ನಮ್ಮ ಬ್ಯಾಗ್ನಾಗ ಹೊಸ ಸೀರೆ ಕಟ್ಟಿಟ್ಟೇನಿ. ಅದಕ್ಕೆ ಅದು ಬ್ಯಾಗ್ ಆಮೇಲೆ ಸಾಲೋದೂ ಇಲ್ಲ. ಅದು ಮಾವಾರಿಗೆ ಒಂದು ಸ್ವಲ್ಪ ಅಡುಗೆ ಅದು ಕಟ್ಟೈತಿ ಸ್ವಲ್ಪ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ಅರಿಬಿ ಅವರು ಎಲ್ಲ ಬೇಕಾಗಿದ್ದು ಬೇಡಾಗಿದ್ದೆಲ್ಲ ಇಟ್ಕೋಬೇಕಲ್ಲ ಅವರು. ಅವು ಎಲ್ಲದಕ್ಕೂ ನನ್ನ ಬ್ಯಾಗ್ ಸಣ್ಣದೈತಿ, ಸಾಲೋದಿಲ್ಲ. ಈಗ ಊರಿಗೆ ನಾನು ಗಂಡ ಮನೆಗೆ ಹೋಗೋದಾದ್ರೆ ದೊಡ್ಡ ತೊಗೊಂಡಿರ್ತಿದ್ದೆ. ಇಲ್ಲೇ ಅಲ್ಲ, ಆಗಾಗ ಬೇಕಾದಾಗ ತೊಗೊಂಡೋಗಿದ್ದು. ಹಾಗಾಗಿ ದೊಡ್ಡ ಬ್ಯಾಗ್ ಯಾವೂ ಇಲ್ಲ ಮನ್ಯಾಗ. ಇದಕ್ಕೆ ನಿಮ್ಮ ಮನೆಯಾಗ ಯಾವ್ದಾರ ಐತನ ಕೇಳಿ ಇಸ್ಕೊಂಬ ಅಂದ್ರೆ ಅತ್ಯಾರ. ಅದಕ್ಕೆ ಬನ್ನಿ. ನಿನಗೆ ಗೊತ್ತಿದ್ದಂಗೆ ನಮ್ಮ ಮನೆಗೆ ಯಾವ್ದೈತಿ ಇದ್ರೆ ನಿಂಗೆ ಗೊತ್ತಿರಂಗಿಲ್ಲನ? ಅಲ್ಲೇ ಹೇಳ್ಬೇಕಿಲ್ಲ ನಮ್ಮ ಮನೆಗೆ ಯಾವ್ದಿಲ್ಲ ಅಂತೇಳಿ. ನನ್ನ ಕಡೆನೂ ಅಂಥದ್ದು ಯಾವುದಿಲ್ಲವ.
ಒಂದು ಯಾವ್ದ ಕೆಂಪನ್ ಬ್ಯಾಗನ ಇತ್ತು, ಅದ್ರದ್ದೇನು ಜಿಪ್ ಹೋಗೈತಿ ಹೋಗಿಲ್ಲ ಲಕ್ಷ್ಯ ಇಲ್ಲ ನನಗೂ. ಅದು ಆ ಮನ್ಯಾಗ ಐತಿ, ನೀನ ಹೋಗ್ಬೇಕಲ್ಲೇ. ಮತ್ತು ನಿಮ್ಮ ಅಪ್ಪ ಅದಾನ ಏನ ಸುಮ್ಮನೆ ಓದಿರ್ತಾನೆ, ಈಗ ಬಂದಾನ, ನಾ ಹೋಗತ್ಲೆ ನಾಯಿಗತ್ತೆ ಓದ್ರಾಕತ್ರಿ ಮಾಡೋದು. ಯವ್ವ ಅಮ್ಮ ಅಂದಂಗೆ ಇದ ಒಂದು ಹೇಳಿ ಯಾಕೆ ನೀ ಅಲ್ಲಿ ಬರಬಾರ್ದು? ಅಪ್ಪಗೆ ಅವಾಗಾರ ಮನ್ಸಿಗೆ ಒಂದು ಸ್ವಲ್ಪ ಇದಾಕತ್ತೇನ, ಉಂಡ್ರೆ ತಿಂದ್ರೆ ಕೇಳಾಕ ನಂಗೆ ಬಂದಾಳು ನನ್ನ ಹೆಂಡತಿ ಅಂತ ಅನ್ನಿಸ್ತೈತಿ. ಅಮ್ಮ ಅನ್ನೋದು ಒಂದು ರೀತಿ ಕರೆನ, ಅವರು ನಮಗಿಂತ ಜಾಸ್ತಿ ಜೀವನ ನೋಡಿದವ್ರು. ಗಂಡ ಕುಟ್ಟು ಹೆಂಗಿರ್ಬೇಕು, ಮನ್ಯಾಗ ಹೆಂಗಿರ್ಬೇಕು ಅವ್ರಿಗೆಲ್ಲ ಗೊತ್ತಿರ್ತೈತಿ. ಕಿವಿ ಕೇಳಲ್ಲ ಅನ್ನೋದು ಬಿಟ್ಟರೆ ಬಾಳೆ ಬದುಕಿಂದ ಏನು ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಅವ್ರ ನೋಡಿದಷ್ಟು ಜೀವನ ನಾವು ನೋಡೇವನ್ಬೇ. ಹಾಂ ಹೇಳಿ ನಾ ನೋಡೋಣ. ಅದಕ್ಕೆ ಹಿರಿಯರ ಮಾತಿಗೆ ನಾವು ಕಿಮ್ಮತ್ತು ಕೊಡ್ಬೇಕಾಕತಿ ಒಂದೊಂದು ಸಲ ಯಾಕೆ ನಾವು ಯಾವಾಗ ನೋಡಿದ್ರೆ ಅವ್ರ ಮಾತು ಕೇಳಿದ್ರೆ ಚಂದ ಇರ್ತೇವೆ, ಜೀವನದಾಗ ಚಲೋ ಇರ್ತೇವೆ. ನಾವೇನು ಮಾಡ್ತೇವೆ ಎಲ್ಲ ನಮಗೆ ಗೊತ್ತನ್ನಂಗೆ ನಡ್ಕೋತೇವಲ್ಲ, ಹೀಗಾಗಿ ಕೆಲವೊಂದು ಟೈಮ್ ಎಡವಿ ಬಿದ್ದುಬಿಡ್ತೇವೆ. ಅದಕ್ಕೆ ಈಗ ಬಾ ನೀನು ಮಗ ಸಮಾಧಾನ ಆಕತ್ತೆ, ಹಂಗೆ ಬ್ಯಾಗ್ ತೊಗೊಂಡಂಗೂ ಆಕತಿ ಬಾ. ಹಂಗಂತೀಯ? ಸರಿ ಚಾ ಮಾಡಿ ಅಂತಾರೆ, ಒಟ್ಟು ಕುಡಿ, ನಾನು ಕುಡಿತೇನೆ, ಹೋಗಿ ಬರೋಣಂತ. ಅಂದಂಗೆ ನಿಮ್ಮ ಮಾವರೆಲ್ಲ ಉಂಟ್ರೆ ಯಾವ್ದಾರು ಊರಿಗೆ ಹೊಂಟ್ರನ? ಹೋಗ ಯವ್ವ, ಯಾವ ಊರಿಗೆ ಹೋಗ್ಬೇಕು? ನಮ್ಮ ಅತ್ತಿ ರಾಮಾಯಣ ಏನು ಕೇಳ್ತೀನಿ ನೀನು? ಅವರು ಯಾವುದೋ ಒಂದು ಕಾರ್ ತೊಗೋಬೇಕಂತ, ಆ ಕಾರಿಗೆ ರೊಕ್ಕ ಬೇಕಾಗೈತಿ. ರೊಕ್ಕ ಇಲ್ಲ, ಅಷ್ಟು ಲಕ್ಷಗಟ್ಲೆ ಇರ್ಬೇಕಲ್ಲ, ಮನೆ ಕಟ್ಟೆ ಕೈ ಖಾಲಿ ಆಗೈತಿ. ಇನ್ನು ನಾವು ದುಡಿಯೋದ ಮನಿದು ಒಂದು ಸ್ವಲ್ಪ ಕಂತು ಐತಲ್ಲ, ಆ ಕಂತು ಕಟ್ತೇವೆ, ಆಮೇಲೆ ಉಳಿದ ಸಂಸಾರ ನಡೆಸ್ತೇವೆ. ಆಮೇಲೆ ವಾಷಿಂಗ್ ಮಿಷನ್ ಅದು ಇದು ಹಂಗೆ ಮನ್ಯಾಗ ಇರ್ತಾವಲ್ಲ ಏನಾರು ಖರ್ಚು, ಮಕ್ಕಳು ನೋಡ್ಕೊಳ್ಳೋದು, ಸಾಲಿ ಫೀಸು ಇವಕ್ಕೆ ಆಕತಿ. ಹಾಗಾಗಿ ಅವ್ರು ಏನು ಮಾಡಿದ್ರು, ಮಾವಾರ ಈಗ ಸದ್ಯ ಆಗೋದಿಲ್ಲ ಅಂದ್ರೆ ಅದಕ್ಕೆ ಅತ್ತಿಯಾರ ಹಂಗಾರೆ ಇನ್ನೊಂದು ದಿನ ದುಬೈಗೆ ದುಡ್ಯಾಕೆ ಹೋಗ್ರಿ, 2 ವರ್ಷ ಶಿವಲಿಂಗ ಯಾರು ವಾಪಸ್ ಬರ್ತಾರಲ್ಲ ಅವ್ರ ಜೊತೆಗೆ ವಾಪಸ್ ಬರ್ರಿ, ಆರಾಮ್ ಕಾರ್ ತೊಗೊಳಕ್ಕೂ ರೊಕ್ಕ ಆಕತಿ, ಕೈಯಾಗೂ ರೊಕ್ಕ ಆಕಾವು, ಹೋಗಿ ಬರ್ರಿ ಅಂತ ಗಂಟು ಬಿದ್ದಾರ. ಅದಕ್ಕೆ ಮಾವಾರು ಹೊಂಟು ನಿಂತಾರ. ದುಬೈಗೆ ಹೊಂಟಾಳ ನಿಮ್ಮತ್ತಿ? ಎದಕ್ಕೆ? ದುಬೈದಾಗ ಏನೈತಿ? ಓ ಗಂಡ ಹೆಂಡತಿ ಹೊಂಟಾರನ? ಇಲ್ಲ ಮಾವಾರೊಬ್ರ, ಅವರಿಬ್ರು ಹೋಲ್ಬಿಡ. ಅತ್ತಿ ಕಾಟ್ರ ತತ್ತತ್ತಿನಗ ಬಿಡಾಡಿ ಮನ್ಯಾಗಿದ್ದೇನು ನೆಮ್ಮದಿ ಕೊಡೋದು ಅಟ್ರಾಗ ಐತಿ. ವರ್ ಒಟ್ಟು ಅಂತ ಹಚ್ಕೊಂಡು ನಿಂತಿರ್ತೈತಿ. ಬೇಸತ್ ತಗೋ, ಏನು ಬೇಸತ್, ಆರಾಮ ಹೋಗಿ ಬರ್ವಳ್ಳ ಕೇಸ್ ದಿನಾರ. ಈ ವಯಸ್ಸಿಗೆ ಮುದಿ ವಯಸ್ಸಿಗೆ ಈಗ ದುಬೈಗೆ ಹೋಗಿ ಮಾಡ್ತಾಳ? ದುಬೈ ರಾಣಿ ಏನು ಶೇಖ್ ಅಬ್ದುಲ್ಲನ್ ಭೇಟಿಯಾಗ ಕೊಂಟಾಳನು? ಮತ್ತೆ ಶೇಖ್ ಬಾಬಾ ಶೇಖ್ ಬಡಿ ಬಾಬಾ ಅಂತೇಳಿ. ಅಯ್ಯೋ ದೇವ್ರೇ. ಇಲ್ಲ ಆ ಮಾವಾರೊಬ್ರ ದುಡಿಯಾಕ ಹೊಂಟಾರ, ರೊಕ್ಕ ದುಡಿಯಾಕ. ಅಯ್ಯೋ ನನ್ನ ಹಣೆ ಬರ್ಗಣೆ ಚೋತಿ, ಇಷ್ಟು ದಿನ ಇದ್ದು ದುಡ್ಕೊಂಬಂದಿದ್ದಲ್ದ ಈ ಬಡಾಡಿನೂ ಹೊಂಟ್ಲನ್ ಮತ್ತೆ ದುಡಿಯಾಕ. ಆತು ಬಿಡು, ಗಂಡ ಹೆಂಡತಿ ದುಡ್ಕೊಂಬರ್ಲಿ, ಮತ್ತೊಂದು ಮನೆ ಕಟ್ವಲ್ರಾಕ ಒಲ್ಬಿಡು, ಬೇಕಾದ್ ಮಾಡ್ಕೊಂಡು ಆಳ್ಗುಂಡಿ ಬಿದ್ಕೊಂಡು ಹೋಗಲ್ಲಕತ್ತಾಗ. ನೀ ತಣ್ಣಗಿರ, ನಿನ್ನೇನಾರ ಕಲ್ದಂದ್ರೆ ದುಬೈಗೆ ಹೋಗಾಕೋಬೇಡ ನೀನು. ಏನ ನಾವು ಅಲ್ಲ ಅನ್ನ ತಗ ಎದಕ್ಕೋಕಿ ಕಾಲಿಪಿಲೆ ರಣ ಬಿಸಿಲು ಅಂತಲ್ಲೇನ. ಮೊನ್ನೆಕಿ ಮಂಜಿ ದಾರ ಸಿಕ್ಕಾಕಿ ಅನ್ನಕತ್ತಿದ್ಲ, ಆಕಿ ಗಂಡ ಫೋನ್ ಹಚ್ಚಿ ಹೇಳಾಕತ್ತಿದ್ದಂತ, ಬಿಸಿಲು ಅಂದ್ರೆ ಬಿಸಿಲು ಮರಯ್ಯ, ಇಲ್ಲೆಲ್ಲ ನೀರು ಕೊಂಡು ತಿನ್ಬೇಕು, ಕೊಂಡು ಕುಡಿಬೇಕು, ಇಲ್ಲಿ ಏನು ತಗ ತೀರ ಭಾಳ ಇದೈತೋ ಮರ, ಇಲ್ಲಿ ನಮ್ಮಂಗೆ ಏನು ನೆಳ್ಳಿಲ್ಲ ಅಂತ ಅನ್ನಕತ್ತಿದ್ದ. ಮಾನಸ ಹೋಗ್ಲಿ ಬಿಡ, ಏನಾದ್ರು ತಿಳಿಸಿ ಹೇಳ್ಕೊಂತ ಕುಂದ್ರಾಕ್ ಹೋಗ್ಬೇಡ, ಬಿಟ್ಬಿಡ ಹೋಲಿ. ಅಲ್ಲ ಆದರೂ ಈ ವಯಸ್ಸಿಗೆ ರೊಕ್ಕನೇ ಮಕ ನೋಡಕತ್ಲಲ್ಲ ಹೆಣ್ಮಗಳು. ಪಾಪ ವಯಸ್ಸಾದ ಮನುಷ್ಯನ ದುಡಿಯಾಕೆ ಕಳ್ಸಿದ್ರೆ ಈ ವಯಸ್ಸು, ದುಡಿಯೋ ವಯಸ್ಸಿನಾಗೆಲ್ಲ ದುಡಿದು ಮನಿನೂ ಕಟ್ಟಿ ಆಗೈತಿ. ಈಗ ಕುಂತು ತಿನ್ನೋ ವಯಸ್ಸು. ಪಾಪ ಮೊಮ್ಮಕ್ಕಳು ಕೂಟ ಆಡ್ಕೊಂತ ಈ ಟೈಮ್ನಾಗ ಒಂದು ಕಾರ್ ಸಲುವಾಗಿ ದುಡಿಯಾಕ ದುಬೈಗೆ ಕಳ್ಸೋದಂದ್ರೆ ಕಾರ್ ತೊಗೊಂಡು ಇಟ್ಕೊಂಡು ಏನು ಮಾಡ್ತಾಳೆ ಈಕಿ? ಹಂಗೆ ನೋಡಿ ಮನುಷ್ಯ ಹೆಂಡತಿ ಸ್ವಲ್ಪರ ಗಂಡನ ಮ್ಯಾಗ ಇದು ಇರ್ಬೇಕಂತ. ಈಗ ನೋಡಿ ನಮ್ಮ ನಿಷ್ಠುರವಾಗಿ ಗಂಡನ ಕಳ್ಸಕತ್ತಾಳ. ಆದರೂ ಸೋಮಣ್ಣ ಪಾಪ ಒಂದು ಮಾತು ಅನ್ನಂಗಿಲ್ಲ. ನಾ ಇಷ್ಟೆಲ್ಲ ತುರ್ಬಾ ಹಿಡಿದು ತುಪ್ಪ ಕುಡಿಸ್ತೇನೆ ನಿಮ್ಮ ಅಪ್ಪಗ, ಆದ್ರೆ ನನ್ನ ಮ್ಯಾಗ ಕತ್ತಿ ಮಸಿತಾನೆ ನಿಮ್ಮಪ್ಪ ಒಂದು ಅಳತಿ. ನಾನು ಇವರು ಹೇಳಷ್ಟು ಹೇಳಿದ್ವವ, ಅವ್ರ ಮಾತು ಕೇಳಕತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಕೈತಿ? ಹೋಗ್ಲಿ ಬಿಟ್ಬಿಡು ಹೋಲಿ, ತಿಳಿದಂಗೆ ಮಾಡ್ಕೊಲಿ. ಅದೇ ಅಲ್ಲಿದ್ದಾರೆ ಕಡ್ಲಿದ್ದಾರೆ ಅಲ್ಲಿಲ್ಲ ಅಂತೇಳಿ ಹಾಗೆ ನೋಡಿ ಪ್ರಪಂಚ. ತಡಿ ಚಾ ಕೊಡ್ತೀನಿ, ಇದು ಕೈಯನ್ನು ನೋಡಿ ಹೆಂಗಾರ ಆತ. ಚಾ ಕುಡಿ ನೀನೋಟೆ, ನಾನು ಅಟ್ಟು ಕುಡಿತೀನಿ. ಹೋಗಿ ಬರೋಣ ಅಂತಂಗಾರೆ ಬ್ಯಾಗ್ ತೊಗೊಂಬರೋಣ. ನಿಮ್ಮ ಪಿನ್ ಏನು ಹಾರಾಡ್ತಾನೆ ಏನೋ ನಡಿ. ಪಾರ್ವತಿ ಬಂದೆ ಒಂದೇ ನಿಮಿಷ. ಇಡ್ಲಿ ಮಸಿ ಅರ್ಬಿ ಎಲ್ಲ ಇಟ್ಟು ನೀವಾತಾಗ ಹಳಾದ ಮಸಿ ಅರ್ಬಿ ಕೈಗೆ ಸಿಗೋದಿಲ್ಲ. ಏನು ಹೋತು? ಹಾಂ ಇಲ್ಲಿ ಹಾಂ ಕರೆದು ಕುಟ್ಲೆ ಬಂದ್ರೆ ಅಲ್ಲೇ ಅಲ್ಲ ನೋಡಿ ನೀನು. ಅಲ್ರಿ ನೀವು ಬಂದು ಕರಿಯೋದೇ ಕಾಯ್ಕೊಂತ ಕುಂತಿದ್ರೆ ನೀವು ಪಾರ್ವತಿ ಅಂತಿದ್ದಂಗೆ ಓಡ್ ಬರ್ತಾನೆ. ಅಲ್ಲಿ ಒಳಗೆ ಕೆಲಸ ಇರಂಗಿಲ್ಲನ್ರಿ ನಂಗೆ. ಎಲ್ಲ ನಾನು ಅದಕ್ಕೆ ಮಾಡಿ ಬಡಿಬೇಕು. ಪುರ್ಸತ್ತಿಲ್ಲ ನಿಮ್ಗೆ ಬರ ಮಟನು. ಏನು ಹೇಳ್ರಿ? ಎಲ್ಲ ನಾನೇ ಮಾಡಿ ಬಡಿಬೇಕಂತ ಅದು ಏನು ಮಾಡ್ತೀಯೇನು? ಇರೋ 3 ಮಂದಿಗೆ ನೋಡಿದ್ರೆ 30 ಮಂದಿಗೆ ಮಾಡ್ದಂಗೆ ಮಾಡ್ತೀಯತ್ತಾಗ. ಅದೊಂದು 2 ಸಟ್ ಇಡ್ಲಿ ಮಾಡಿ ಒಂದು ಚಟ್ನಿ ಸಾಂಬಾರು ಮಾಡೋದು ಒಂದು ದೊಡ್ಡ ಆಗದನ್ನು. ಕಲ್ಲು ನೋಡಿದ್ರೆ ವಾರಕ್ಕೆ 2 ಸಲ ಒರೆಸ್ತಿ. ಯಾವ ಹುಡುಗರು ಅಡ್ಡಾಡ್ಬೇಕಾಗೈತಿ, ಹೊಲ್ಸಾಬೇಕಾಗೈತಿ, ದಿನ ಒಂದಕ್ಕೆ ವರ್ಷ ಮಾಡ್ಬೇಕು ಅಂತಿ. ಅದು ಹೋಗ್ಲಿ ಬಿಡು, ಈಗ ದಿನ ಒಂದಕ್ಕೆ ನಾಯಿ ಹಾಕದ್ನೆಲ್ಲ ಮಾತಾಡಕ್ ಹೋಗ್ಲಿ. ಏನೋ ಹೇಳ್ಬೇಕಂದಪ್ಪ, ಹಿಂಗೆ ಮಾಡಿ ಮರೆಸ್ಬಿಡ್ತೀನಿ ನೋಡಿ ಅತ್ತಾಗ.
ಹ್ಮ್ ಥ- ಹಾ ಬಂದಿದ್ ವಿಚಾರನೆ ಮರ್ತೆ. ಒಂದು ಸಿಹಿ ಸುದ್ದಿ. ಏನು? ಅದೇ ಬಾರ್ನಾಗ ಎಣ್ಣೆ ರೇಟ್ ಕಡಿಮೆ ಆಗೈತೆ ಅಂತ ಹೇಳ್ತೀರಿ, ಹೌದಿಲ್ಲ? ನಾವು ನಮ್ಮ ಎಣ್ಣೆ ರೇಟ್ ಜಾಸ್ತಿ ಆತಲ್ಲಪ್ಪ ಅಂತ ಬಡದಾಡಕತ್ರ ನಿಮ್ಗೆ ನಿಮ್ಮ ಎಣ್ಣೆ ಇದು ಚೇಂಜ್ ಹತ್ತಿರ್ತದ. ಏನು ಹೇಳ್ರಿ, ಅದೊಂದು 50 ರೂಪಾಯಿ ಇಳೋದು ಬಿಟ್ಲೆ ನೀವು ಅದನ್ನೆಲ್ಲ ಬಂದು ನನಗೆ ಕೇಳ್ತೀರಿ. ಅವಾಗ ಕುಡ್ಕುರ್ ಮುಂದೆ ಹೇಳ್ಕೊರಿ, ಅವ್ರಿಗೆ ಖುಷಿ ಆಕತಿ. ಹೋದ್ಸಲ ಬಂದಿದ್ನಲ್ಲ ಹೇಳಿದ್ದ. ಅಯ್ಯೋ ದೇವ್ರೆ, ಹೋದ್ ಸಲ ಹೇಳಿದ್ದೆ ಬೇರೆ, ಈ ಸಲ ಅದಲ್ಲ ಸುಮ್ಕಿರ. ಅದೇವಾಗ ರೇಟ್ ಕಡಿಮೆ ಆಗ್ಬೇಕು. ಈಗ ಏನ ಹೇಳ, ಅದು ನಮ್ ದೋಸ್ತ್ ರಾಮಯ್ಯ ಅದನಲ್ಲ, ರಾಮಯ್ಯ, ಆ ಅವನ ಮಗಳು ಚಂದ್ರಕಲಾ ಅಂತೇಳಿ, ನನಗ್ ಗೊತ್ತೇ ಇದ್ದಿದ್ದಿಲ್ಲ. ಆ ಹುಡುಗಿ ಸಿಟಿಯಾಗ ಓದ್ತಿತ್ತಂದ್ರೆ ಅದೇ ಸೆಕೆಂಡ್ ಇಯರ್ ಅಷ್ಟೇ ಆಗೈತಿ, ಭಾಳ ಏನಾಗಿಲ್ಲ. ಆ ಹುಡುಗಿ ಈಗ ಮನಿಗ್ ಬಂದೈತಿ. ಇವತ್ ನನಗೆ ಅಚಾನಕ್ ಸಿಕ್ಕಮ್ಮ ಹಂಗ ಮಾತಾಡ್ಕೊಂತ ಹಿಂಗಿಂಗ ಆತು ಮರೆ, ಹಿಂಗಿಂಗ ಅಂತೆಲ್ಲ ಹೇಳಿಂದ ಒಂದ್ ಯಾವ್ದ್ರ ಕನ್ನೆ ಇದ್ರ ನೋಡ ಮರೆಯ ಅಂದಿದ್ದಕ್ಕ ಅವಂಗ 3 ಮಂದಿಲ್ಲ ಮಕ್ಳು, 2 ಸಣ್ಣ ಮದವು, ಈಕೆ ಬೇಕಿ ದೊಡ್ಡಿಕ್ಕಿ. ಅದಕ್ಕೆ ಆಯ್ತಪ್ಪ, ಹಂಗಾರ ನನ್ನ ಮಗಳನ್ನ ಒಂದ್ಸಲ ನೋಡ್ತೀಯನ್ ನೋಡು ಅಂದ ಅವನ. ನನಗೆ ತುಪ್ಪ ಬಂದು ಬಾಯಿಗೆ ಬಿದ್ದಂಗ ಆತ. ಅದಕ್ಕೆ ಹೌದಾ ಹೆಂಗದಾಳೆ ತೋರ್ಸಂದ ಅವ್ನ ಫೋನ್ಯಾಗ ಇದ್ದಿದ್ ಫೋಟೋನೇ ತೋರಿಸಿದ. ಹುಡುಗಿ ಕೈ ತೊಳೆದ್ ಮುಟ್ಬೇಕು, ಅಷ್ಟು ಚಂದ ಐತಿ. ಏನು ನಾನಂತರೂ ಹ್ಞೂ ಅಂದೇ ಬಂದೀನಿ. ಅದಕ್ಕೆ ನೀ ಏನು ಮಾಡು, ನಿನ್ನ ಮಗ್ ಹೇಳಿ ಈ ಕನ್ಯೆ ನೋಡ ಹಣ್ಣಿಡ ಇವೆಲ್ಲ ರಾಡಿ ಏನು ಇಲ್ಲ. ಮೊದ್ಲು ಏನು ಸಂಕ್ಷಿಪ್ತ ಅವನಿಗೆ ಒಬ್ನಿಗೆ ಬರಕ್ಕೆ ಹೇಳೀನಿ. ಬಂದು ನಮ್ಮ ಮಂತ್ಯಾನೆಲ್ಲ ನೋಡ್ಕೊಂಡು ಹೋಗ್ತಾನೆ. ಮಂತ್ಯಾನ ಅನ್ನಕ್ಕೆ ನಮ್ದು ಏನು ದೊಡ್ಡ ಪಾಳೆಗಾರ ವಂಶ ಅಲ್ಲ. ಇದೇ ಮನಿ 1-2 ಎಕರೆ ಹೊಲ ಆಯ್ತಲ್ಲ, ಅದು ನಮ್ಮ ಮಗಗಿರೋ ಕೆಲಸ ಈಗ ಹುಡುಕ್ತಾ ಅದನಲ್ಲಿ ಹೊಸ್ತಾಗಿ ಇನ್ನೊಂದು. ಅದೇ ಹೇಳಿದೆ, ನಮ್ದಂತೂ ಭಾಳ ಏನು ಹೇಳ್ಕೊಳಂಗ ಆಸ್ತಿ ಇಲ್ಲಪ್ಪ, ನಿನಗೆ ಗೊತ್ತಿದ್ದಿದೆ ಐತಿ. 2 ಎಕರೆ ಹೊಲ ಐತಿ. ನಾನು ಹೊಲ ಏನು ಮಾಡ್ತಾ ಇಲ್ಲ, ಹೊರ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಯಾಕಂದ್ರೆ ಹೊಲ್ದ ಮಾಡಕ್ ನೀಗ ಹೊಲ್ತೀಗ ಮೊದ್ಲಿನಂಗ ಇನ್ನಿರೋದೊಂದು ಹಳೆ ಕಾಲದ ಸಾಗವಾನಿ ಕಟ್ಟಿಗೆ ಚಲೋ ಮನಿ. ಆಮೇಲೆ ನನ್ನ ಮಗಂದು ನೌಕರಿ ನೋಡಪ್ಪ ಅಂತ ಹೇಳಿದೆ. ಇರ್ಲಿ ಬಿಡು ಮರೆ, ಮಗ ಓದ್ಯಾನಿಲ್ಲ, ಚಲೋ ಅದಾನಿಲ್ಲ, ಈಗೇನು ಅವ್ರದ್ದೇನು ಮುಗ್ದ ಹೋತಾನ, ಏನು ಇನ್ನೂ ರ್ಯಾಡ್ ಐತಿ ಅಂದ. ಎಲ್ಲ ಮುಗಿದು ಕೈ ತೊಳ್ಕೊಂಡ ಐತಾಗ ಬಂದಾನ. ಇನ್ನೇನು ಆ ಕಡೆ ಉಸಾಬ್ರಿ ಇಲ್ಲ ತಗೋ ಅಂತ ಹೇಳೇನಿ. ಬಾರಿ ಜೋರು ಮಾತುಕತೆನ ಆಗೈತಿ. ಕೇಳ್ತಿಯಲ್ಲ ಅರ್ಧ ಕೊಡ್ತಗೊಳ ಮಾತು ಮುಗಿದು ಹೋತು. ಗೊತ್ತನು, 1 ರೂಪಾಯಿ ಏನು ಕೊಡ್ಬೇಡ್ರಿ, ನಾವೇ ಖರ್ಚಾಕ್ ಮದ್ವಿ ಮಾಡ್ಕೋತೀವಿ ಅಂತನೂ ಹೇಳೇನಿ. ಯಾಕಂದ್ರೆ ನಮ್ಮ ಹುಡುಗಿ ಅಲ್ಲ 2ನೇ ಸಂಬಂಧ. ಅದಕ್ಕೆ ನಾವೇ ಖರ್ಚಾಕ್ ಮಾಡ್ಕೋತೀವಿ ಅಂತನೂ ಹೇಳಿ ಆತ್ ನಾನು. ಆಮ್ಯಾಗ 1 ರೂಪಾಯಿ ವರದಕ್ಷಿಣೆ ಬ್ಯಾಡ ಅಂತನೂ ಹೇಳೇನಿ. ಹುಡುಗಿನೇ ಕೊಡಾಕತ್ತಾರ, ಮತ್ತೇನು ವರದಕ್ಷಿಣೆ ಕೇಳೋದು, ಹೌದಿಲ್ಲ? ಅದಕ್ಕೆ ವರದಕ್ಷಿಣೆ ಬ್ಯಾಡ ಅಂತ ಹೇಳಿವಿ. ಬ್ಯಾಡ್ರಿಪ್ಪ, ನನ್ನ ಮಗೊಂದು ಮದುವೆ ಅಂತ ಆದ್ರೆ ಸಾಕು. ಅದಕ್ಕೆ ಮತ್ತೆ ವರದಕ್ಷಿಣೆ ಅದು ಏನೂ ಕೇಳಿಲ್ಲ. ಹುಡುಗಿಗೊಂದು ಮಾತು ಕೇಳ, ಆಕಿಗೇನು ಒಪ್ಪಿಗೆ ಐತೆ ಬಿಟ್ಟತೆ, ಸಂಜೆ ಮಠ ಏನನ್ನ ಫೋನ್ ಹಚ್ಚಿ ಹೇಳಪ್ಪ ಅಂತ ಹೇಳೇನಿ. ಏನು ಬೇಕಂದಂಗೆ ಓದ್ಯಾನ, ಚಲೋ ನೌಕರಿ. ಈಗ ಹಿಡಿದ್ರು 1 ಲಕ್ಷ ರೂಪಾಯಿ ಮಟ್ಟ ಪಗಾರ ಬರ್ತೈತಿ. 89,000 ರೂಪಾಯಿ ಪಗಾರ ಐತಿ. ಅಂತ ನೌಕರಿನೇ ಸಿಗ್ತಾವ ಅವಂಗೆ. ಯಾಕಂದ್ರೆ ಅಷ್ಟು ಚಲೋ ಓದ್ಯಾನ. ಹೋಗಿ ಮತ್ತೆ ಹೊರದೇಶದಾಗ ಕೆಲಸ ಮಾಡಿ ಬಂದಾನಂದ್ರೆ ಇನ್ನೂ ಜಾಸ್ತಿ ಇದು ಕೊಡ್ತಾರ ಅಂತೆಲ್ಲ ಹೇಳೇನ ಅವಂಗ. ಕೊಡ್ಲಾರ್ದಿನಿ ಏನಕತಿ. ಆಯ್ತು ತೋರಿ, ಒಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ನನ್ನ ಮಗ ಹೇಳ್ತೀನಿ ತಡ್ರಿ, ಹೇಳಿದ್ರೆ ಎಷ್ಟು ಖುಷಿ ಪಡ್ತಾನೆ ಏನ. ನೋಡ ಖುಷಿ ಪಡ್ತಾನೆ ಏನಾರ ಅಂತಾನ, ಕರ್ದು ಹೇಳು. ರೀ, ಹುಡುಗಿ ಬೆಳಗದಾಳ ಕರಗದಾಳ? ಹಸಿರು ಕಲರ್ ಅದಾಳ, ಹಸಿರು ಕಲರ್. ಅಲ್ಲ, ಹುಡುಗಿ ಕೊಟ್ಟು ಮದ್ವಿ ಮಾಡಕತ್ತಿರೋದ ಹೆಚ್ಚಿನ ಮಾತು. ಬೆಳಗದಾಳ ಕರಗದಾಳ ಅಂತ ಬಣ್ಣ ತೊಳ್ಕೊಂಡೆ ನೀರ್ ಕುಡ್ತೇನ? ಹೋಗ ಬೆಳಗದಾಳ, ಹೋಗ. ಅಯ್ಯೋ, ಕರಗಿದ್ರದ ಏನಾತ್ರಿ? ಅಯ್ಯಯ್ಯ, ಕೃಷ್ಣ ಸುಂದರಿ ಅನ್ನೋದಪ್ಪ ಅಷ್ಟೇ. ಬೆಳಗಿದ್ದಾರೆಲ್ಲ ಒಳ್ಳೆಯರು, ಕರಗಿದ್ದಾರೆಲ್ಲ ಕೆಟ್ಟಾರ ಅಂತೆ ನಾನು ಹಂಗಲ್ರಿ. ಕೇಳಿದೆ ಅಷ್ಟೇ, ಬೆಳಗದಾಳ ಕರಗದಾಳ ಅಂತ. ಅಯ್ಯೋ ದೇವ್ರೆ, ಎಲ್ಲದಕ್ಕೂ ಸಿಡಿಮಿಡಿ ಅಂತಾರಪ್ಪ.